ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಲಾಗ್ ಹಾಕಿ ತುಂಬ ದಿನಗಳಾಗೋಯಿತು, ಲಾಗ್ ಹಾಕೋಕ್ಕೆ ಆಗಿದ್ದಿಲ್ಲ. ಇವತ್ತು ನಾನು ಲಾಗ್ ಹಾಕ್ತಾಯಿದ್ದೀನಿ, ಅಂದರೆ ಅಮ್ಮ ಮನೆ ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಬ್ಬದ ಲಾಗು, ದೀಪಾವಳಿ ಹಬ್ಬದ ಲಾಗು. ಇದು ಲಕ್ಷ್ಮೀ ಪೂಜೆದು. ಮೊದಲನೇದಾಗಿ ಸ್ವಲ್ಪ ದೇವ್ರ ಪಾತ್ರೆ ಎಲ್ಲ ಇತ್ತು, ನಾನು ವಾಶ್ ಮಾಡಿಕೊಂಡು ಇವಾಗ ಲಕ್ಷ್ಮೀ ಪೂಜೆ ಮಂಗಳವಾರ ಬೆಳಗ್ಗೆ ಎದ್ದು ಲಕ್ಷ್ಮೀ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಬಾಗಿಲಲ್ಲಿ ಬಿಂದಿಗೆ ತುಂಬಿಟ್ಕೊಂಡು, ಅದಕ್ಕೆ ನಾವು ಪೂಜೆಗೆ ಯಾವ ಬಿಂದಿಗೆ ಇಟ್ಕೊಳ್ತೀವಿ ಆ ಬಿಂದಿಗೆ ಇಟ್ಕೊಂಡು ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ ಕಾಳು, ಹೂವು, 5 ರೂಪಾಯಿ ಕಾಯಿನು ಮತ್ತು ತುಳಸಿ ದಳ ಇಷ್ಟು ಹಾಕ್ಬಿಟ್ಟಿದೆ ಪೂಜೆ ಮಾಡ್ಕೊಳ್ತೀವಿ. ಬಾಗಿಲಲ್ಲಿಟ್ಟು ಪೂಜೆ ಮಾಡಿ ಒಳಗಡೆ ತಗೊಂಡೋಗಿ ಎಲ್ಲಿ ಲಕ್ಷ್ಮಿ ಕೂರಿಸ್ತೀವಿ ಅಲ್ಲಿ ಇಟ್ಬಿಟ್ಟಿದೆ ಪೂಜೆ ಮಾಡ್ಕೋಬೇಕು. ಇವಾಗ ನಾನು ಇಲ್ಲಿ ಪೂಜೆ ಮಾಡ್ಕೊಂಡಿದ್ದಾಯಿತು, ಒಳಗಡೆ ತೊಗೊಬಂದು ಪೂಜೆ ಮಾಡ್ಕೊಳ್ತೀನಿ. ಅಮ್ಮ ಮನೆಯಲ್ಲಿ ಅಂದರೆ ಅಮ್ಮ ಊರಲ್ಲಿ ಹೇಗೆ ಅಂದರೆ ಒಂದು ವೀಕ್ ಫುಲ್ಲು ಹಬ್ಬ ಇರುತ್ತೆ. ನಾವು ಸ್ಯಾಟರ್ಡೇ ಹೋಗಿದ್ದು, ಸಂಡೆಯಿಂದ ಹಬ್ಬ ಶುರುವಾಗಿದ್ದು ನೆಕ್ಸ್ಟು ಫ್ರೈಡೇವರೆಗೂ ಇರುತ್ತೆ ಹಬ್ಬ. ಇಲ್ಲಿ ಒಂದೊಂದೇ ಹಬ್ಬ ಇರ್ತವೆ. ನಾನಂದರೆ ಫುಲ್ಲು ಎಲ್ಲ ಹಬ್ಬದ್ದು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಹೋಗೋಕ್ಕಾಗಿಲ್ಲ, ದಿನ ಒಂದೊಂದು ಹಬ್ಬನ ಇರುತ್ತೆ. ಇವಾಗ ಹಾಲಲ್ಲಿ ದೇವ್ರ ಮನೇಲಿ ಬೇಡ, ಹಾಲಲ್ಲೇ ಮಾಡ್ಕೊಂಬಿಡೋಣ ಪೂಜೆ ಅಂದ್ಬಿಟ್ಟಿದೆ. ಈಗ ಚೇರಿಟ್ಟು ಅದ್ರ ಮೇಲೆ ಬಾಳೆದೆಲೆ ಹಾಕ್ಬಿಟ್ಟಿದೆ, ಅಕ್ಕಿ ಹಾಕಿ ಅದ್ರ ಮೇಲೆ ಕಳಸ ಕೂರಿಸ್ತಾ ಇದ್ದೀನಿ. ಕಳಸ ಕೂರಿಸ್ಬಿಟ್ಟಿದೆ, ಪೂಜೆ ಮಾಡ್ಕೊತೀನಿ. ತುಂಬ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಳ್ತೀನಿ. ಮತ್ತು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ, ಮಂಗಳವಾರ ಬೆಳಗ್ಗೆನೆ ಪೂಜೆ ಮುಗಿಸ್ಕೊಂಡು ಪೂಜೆ ನೈವೇದ್ಯಕ್ಕೆ ಪುಳಿಯೋಗರೆ, ಪಾಯಸ, ಆಮೇಲೆ ಕೋಸಂಬರಿ ಪಲ್ಯ ಮಾಡ್ಕೊಂಡಿದ್ವಿ. ಅದನ್ನೇ ನೈವೇದ್ಯ ಮಾಡಿಬಿಟ್ಟಿದೆ. ನಾವು ಕೂಡ ಬ್ರೇಕ್ಫಾಸ್ಟು ಅದನ್ನೇ ಮುಗಿಸ್ಕೊಂಡ್ವಿ, ಪುಳಿಯೋಗರೆನೇ ಮಾಡ್ಕೊಂಡ್ವಿ. ಇಲ್ಲಿ ಪೂಜೆ ಎಲ್ಲ ಮುಗಿದ್ರ ಮೇಲೆ ಸ್ವಲ್ಪ ಅತ್ತೆ ಮನೆ, ದೊಡ್ಡಪ್ಪರ ಮನೆ, ಅವ್ರ ಮನೆಯಲ್ಲೆಲ್ಲ ಪೂಜೆ ಮಾಡಿದರು, ಲಕ್ಷ್ಮೀ ಪೂಜೆ. ಎಲ್ಲ ಅವ್ರ ಮನೆಗೂ ಹೋಗಿ ಅರಿಶಿನ ಕುಂಕುಮ ತೊಗೊಬಂದು, ಅವರು ಎಲ್ಲ ನಮ್ಮ ಮನೆ ಬಂದಿದ್ದರು, ಅವ್ರಿಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟಿದೆ. ನಾನು ಇಲ್ಲಿ ಪೂಜೆ ಮಾಡಿದ್ನಲ್ಲ. ಮತ್ತು ಸ್ವಲ್ಪ ಕೆಲಸ ಇತ್ತು. ನೆಕ್ಸ್ಟ್ ಡೇ ಮತ್ತೆ ಹಬ್ಬ ಇದೆ, ದೀಪಾವಳಿ ಹಬ್ಬ ಇದೆ. ಅಂದರೆ ದೀಪಾವಳಿ ಅಂದರೆ ಗೋಪೂಜೆ, ಪಾಡ್ಯದ ನೀರು ತರೋದು ಎಲ್ಲ ಇದೆ. ಅದಕ್ಕೆಲ್ಲ ತುಂಬ ಜೋಡಿಸ್ಕೋಬೇಕು. ಅದಕ್ಕೆಲ್ಲ ಜೋಡಿಸ್ಕೊಳೋದಕ್ಕೆ ಮಧ್ಯಾಹ್ನ ಆಗ್ಬಿಡ್ತು. ಎಲ್ರ ಮನೆಗೂ ಹೋಗಿ ಬಂದು ಮತ್ತು ಊಟ ಮುಗಿಸ್ಕೊಂಡ್ಬಿಟ್ಟಿದೆ. ಇದು ಸ್ವಲ್ಪ ಹೂ ತೊಗೊಬಂದಿದ್ದ ನೆಕ್ಸ್ಟ್ ಡೇ ಹಬ್ಬಕ್ಕೆ ನನ್ನ ತಮ್ಮ ಸ್ವಲ್ಪ ಹೂ ತೊಗೊಬಂದಿದ್ದ. ಹೂವನ್ನೆಲ್ಲ ಜೋಡಿಸಿ ಅಂದರೆ ಪೋಣಿಸಿ ಇಟ್ಬಿಟ್ಟಿದೆ. ಚೆಂಡೆ ಹೂ ತಂದಿದ್ದ, ಹಸುಗೆ ಬಾಗಿಲಿಗೆ ಎಲ್ಲ ಹಾಕೋಕ್ಕೆ ಅಂದ್ಬಿಟ್ಟಿದೆ. ಚೆಂಡೆ ಹೂ 3 kg ತೊಗೊಬಂದಿದ್ದೆ. ಎಲ್ಲ ಪೋಣಿಸಿ ಇಟ್ಟಿದ್ದಾಯಿತು. ಎಲ್ಲ ಪೋಣಿಸಿ ಇಡೋಷ್ಟರಲ್ಲಿ ಸಂಜೆ ಆಯಿತು. ಇಲ್ಲಿ ಜೇಡಿ ಕೆಮ್ಮಣ್ಣು ಅಂದ್ಬಿಟ್ಟಿದೆ ಕೊಡ್ತಾರೆ. ಜೇಡಿ ಕೆಮ್ಮಣ್ಣು ಅಂದ್ಬಿಟ್ಟಿದೆ, ಇದನ್ನು ನೀರಲ್ಲಿ ನೆನೆಸಿಡ್ತೀವಿ. ಒಂದೊಂದು ಉಂಡೆನ ಕೊಡ್ತಾರೆ ಈ ಹಬ್ಬಕ್ಕೆ ತೊಗೊಬಂದು ಮನೆಗೆ. ಇದು ನೀರು ಹಾಕಿ ಸ್ವಲ್ಪ ನೆನೆಸಿ ಒಡೆದು ನೀರು ಹಾಕಿ ನೆನೆಸಿಡ್ತೀವಿ. ಇದು ತೆಂಗಿನ ಮರಕ್ಕೆ ಮತ್ತು ಹಸು ಕಟ್ಟಲ್ಲಿ ರೈತರು ಕೆಲಸ ಮಾಡ್ತಾರಲ್ಲ, ನೇಗಿಲ, ನೊಗ ಎಲ್ಲದಕ್ಕೂ ಹಚ್ಚಿಬಿಟ್ಟಿದೆ. ನಾಳೆ ಪೂಜೆ ಮಾಡ್ತಾರೆ. ಇವತ್ತು ಸಂಜೆನೇ ಎಲ್ಲ ಹಚ್ಚಿ ಇಡಬೇಕು. ಹಚ್ಚಿಟ್ಟು ನಾಳೆ ಪೂಜೆ ಮಾಡ್ತಾರೆ. ಮತ್ತು ಇಲ್ಲಿ ಹಂಡೆಗೆ ನೀರು ಕಾಸ್ತೀವಲ್ಲ, ಆ ಹಂಡೆಗೂ ಕೂಡ ಹಚ್ಚುತ್ತಾರೆ. ಹಚ್ಚಿ ಇದು ಇಂದ್ಲೋಚಿಕಾಯಿ ಬಳ್ಳಿ ಮತ್ತು ಮಹಾಲಿಂಗಂ ಬಳ್ಳಿ ಅಂತ ಸಿಗುತ್ತೆ, ಅದು ಕೂಡ ತಗೊಬಂದು ಹಂಡೆಗೆ ಸುತ್ತರಿಸಿ ನಾಳೆ ಎಣ್ಣೆ ನೀರು ಸ್ನಾನ ಇರುತ್ತಲ್ಲ, ಪಾಡ್ಯದ ನೀರು ತೊಗೊಬಂದು ಆ ನೀರನ್ನು ಸ್ವಲ್ಪ ಅದಕ್ಕೆ ಹಾಕ್ಕೊಂಡು ನಾವು ಸ್ನಾನ ಮಾಡಬೇಕಾಗುತ್ತೆ. ಇಲ್ಲಿ ಪಾಡ್ಯದ ನೀರು ನೆಕ್ಸ್ಟ್ ಡೇ ಬುಧವಾರ ಹಬ್ಬ ಇದೆ, ಅಂದರೆ ಗೋಪೂಜೆ ಎಲ್ಲ ಇದೆ. ಪಾಡ್ಯದ ನೀರು ತರೋಕ್ಕೆ ನಾನು ರೆಡಿ ಮಾಡಿಕೊಂಡು ಹೋಗಿ ಪಾಡ್ಯದ ನೀರು ತೊಗೊಬಂದೆ. ಸ್ವಲ್ಪ ಮಳೆ ಬರ್ತಾ ಇತ್ತು, ಮಳೆ ಬಂದರೂ ಪರವಾಗಿಲ್ಲ ಅಂದ್ಬಿಟ್ಟಿದೆ, ಹೋಗ್ಬಿಟ್ಟಿದೆ. ಪಾಡ್ಯದ ನೀರು ತೊಗೊಬಂದು ಇಟ್ಕೊಂಡಿದ್ದೀನಿ. ಅದು ಮನೆಗೆ ತೊಗೊಬಂದು ಇಟ್ಕೊಂಡು ಸ್ನಾನ ಮಾಡ್ತೀವಲ್ಲ, ಆ ಹಂಡೆಗೆ ಸ್ವಲ್ಪ ನೀರು ಹಾಕ್ಕೋಬೇಕು. ಅಂದರೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಮತ್ತು ಚಪ್ಪೆ ರೊಟ್ಟಿ ಅಂದ್ಬಿಟ್ಟಿದೆ ಮಾಡ್ತಾರೆ. ಚಪ್ಪೆ ರೊಟ್ಟಿ ಮಾಡೋದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ಚಪ್ಪೆ ರೊಟ್ಟಿ ಮಾಡ್ಕೋಬೇಕು. ಇಲ್ಲಿ ದೇವ್ರ ಪೂಜೆನೂ ಎಲ್ಲ ಮಾಡ್ಕೊಂಡಿದ್ದಾಯಿತು. ದೇವ್ರ ಪೂಜೆ ಮಾಡಿಕೊಂಡು ನಾನು ಗೋಪೂಜೆಗೆ ರೆಡಿ ಮಾಡ್ಕೊಳ್ತೀನಿ. ಎಲ್ಲ ಗೋಪೂಜೆ ನಾನು ರೆಡಿ ಮಾಡ್ಕೊಳ್ತೀನಿ. ಅಮ್ಮ ಚಪ್ಪೆ ರೊಟ್ಟಿ ಮಾಡ್ತಾರೆ. ಚಪ್ಪೆ ರೊಟ್ಟಿ ಮಾಡಿಕೊಂಡು ಇಲ್ಲಿ ನನ್ನ ತಮ್ಮ ಮತ್ತು ನನ್ನ ಮಗ ಎಣ್ಣೆ ನೀರು ಸ್ನಾನ ಮಾಡಿದ್ರು. ಸ್ನಾನ ಮಾಡಿ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾನು ಇಲ್ಲೆಲ್ಲ ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ಚಪ್ಪೆ ರೊಟ್ಟಿ ಅಂದ್ಬಿಟ್ಟಿದೆ. ನಾನು ತೋರಿಸ್ತಾ ಇದ್ದೀನಲ್ಲ, ಇದೆ ಚಪ್ಪೆ ರೊಟ್ಟಿ. ಈ ರೀತಿ ಮಾಡಿಟ್ಕೊಂಡು ಹಸುಗೆ, ತೆಂಗಿನ ಮರಕ್ಕೆ, ಬಾಗಿಲಿಗೆ ಎಲ್ಲ ಕಟ್ಟೋದಕ್ಕೆ ಇಟ್ಕೊಳ್ತಾರೆ. ಇಲ್ಲಿ ಹಸುಗೆಲ್ಲ ಹೂವೆಲ್ಲ ಹಾಕಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟಿದೆ. ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಪೂಜೆಗೆ. ಮತ್ತು ಹಸುಗೆ ಉಡಿ ತುಂಬ್ತೀವಿ. ಉಡಿ ಅಂದರೆ ಅರಿಶಿನ ಕುಂಕುಮ, ಅಡಿಕೆ ಎಲೆ, ಅಕ್ಕಿ,
ಎಲ್ಲ ಇಟ್ಬಿಟ್ಟಿದೆ. ಇದು ಮಡ್ಲಕ್ಕಿ ಅಂದ್ಬಿಟ್ಟಿದೆ, ಕಟ್ಕೊಳ್ಬೇಕು. ಎಲ್ಲರದ್ದು ಪೂಜೆ ಮಾಡಿದ್ದಾಯಿತು. ಪೂಜೆ ಮಾಡಿಬಿಟ್ಟಿದೆ. ಇವಾಗ ನಾನು ಆರತಿ ಮಾಡ್ತಾಯಿದ್ದೀನಿ. ಹಸುಗೆಲ್ಲ ಆರತಿ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಅಂದರೆ ಹಸು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ದೇವಸ್ಥಾನಕ್ಕೆ ಹೋಗಿ ಬಂದು ಎಣ್ಣೆ ನೀರು ಸ್ನಾನ ಮಾಡಿದ್ರಲ್ಲ, ಎಣ್ಣೆ ನೀರು ಸ್ನಾನ ಮಾಡಿದ್ದಕ್ಕೆ ಆರತಿ ಮಾಡ್ಕೋಬೇಕಾಗುತ್ತೆ. ಆರತಿ ಮಾಡಿಕೊಂಡೆ, ಆದರೆ ಅದು ವೀಡಿಯೋ ಏನು ತೊಗೊಳಕ್ಕಾಗಿಲ್ಲ. ಯಾಕೆ ಅಂದರೆ ನನ್ನ ತಮ್ಮ ಬೇಗ ಇನ್ನೂ ಪೂಜೆ ಎಲ್ಲ ಕೊಡೋದಿತ್ತು, ಬೇರೆ ದೇವ್ರುಗಳಿಗೆಲ್ಲ ಹಣ್ಣು ಕಾಯಿ ಕೊಡೋದಿತ್ತು. ಅದಕ್ಕೋಸ್ಕರ ಬೇಗ ಮಾಡು ಅಂದ 5 ನಿಮಿಷದಲ್ಲೇ ಪೂಜೆ ಮಾಡಿ ಬೆಳಗ್ಗೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದರು. ಉಪ್ಪಿಟ್ಟು, ಕರ್ಜಿಕಾಯಿ, ಕಜ್ಜಾಯ, ಎಣ್ಣೆ ನೀರಿಗೆ ಕಜ್ಜಾಯ, ಕರ್ಜಿಕಾಯಿ ಮತ್ತು ಉಪ್ಪಿಟ್ಟು ಬೆಳಗ್ಗೆ ನಾಷ್ಟಕ್ಕಾಯಿತು. ಮಧ್ಯಾಹ್ನ ಅಡುಗೆ ಮಾಡ್ಕೊಂಡಿದ್ವಿ. ಇದು ಹಸುದು ಸಗಣಿ ಸಿಗುತ್ತಲ್ಲ, ಕೆರ್ಕೂಲು ಅಂದ್ಬಿಟ್ಟಿದೆ ಮಾಡ್ತಾರೆ. ಚಿಕ್ಕದು ಉಂಡೆ ಮಾಡಿ ಅದಕ್ಕೆ ನಲ್ಲಿಕಾಯಿ, ಗೇರ್ಕಾಯಿ, ಇಂಗ್ಲೋಜಿಕಾಯಿ, ಉತ್ರಾಣಿ ಕಡ್ಡಿ ಅಂತ ಎಲ್ಲ ಸಿಗುತ್ತೆ, ಇಟ್ಬಿಟ್ಟಿದೆ. ಅರಿಶಿನ ಕುಂಕುಮ ಹೂವು ಎಲ್ಲ ಹಾಕ್ಬಿಟ್ಟಿದೆ. ಪಾಡ್ಯದ ನೀರು ತಂದಿರ್ತೀವಲ್ಲ, ಚೊಂಬಿಟ್ಟು ಅಂದರೆ ಕಳಸ ಇಟ್ಟು ಪೂಜೆ ಮಾಡ್ಕೊಳ್ತೀವಿ. ಅಡುಗೆ ಏನು ಮಾಡಿರ್ತೀವಿ ಅದು ನೈವೇದ್ಯ ಮಾಡಿಕೊಂಡು, ನೈವೇದ್ಯ ಆದ್ರ ಮೇಲೆ ತೊಗೊಬಂದು ಈ ರೀತಿ ಬಾಗಿಲಿಗೆ, ತಿರ್ಸೆ ಕಳ್ಳಿಗೆ, ಒಲೆಗೆ, ತೆಂಗಿನ ಮರಕ್ಕೆ ಎಲ್ಲಕ್ಕೂ ಇಡಬೇಕಾಗುತ್ತೆ. ಒಂದೊಂದು ಉಂಡೆ ಇಟ್ಬಿಟ್ಟಿದೆ, ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಸಂಜೆ ಇಲ್ಲಿ ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆನೂ ದೀಪ ಹಚ್ಚೋದಕ್ಕೆ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ದೀಪಗಳಿಗೂ ರೆಡಿ ಮಾಡಿಕೊಂಡು ದೀಪ ಹಚ್ಚಿಬಿಟ್ಟಿದೆ. ಕಟ್ಟೆ ಮೇಲೆ, ಆಮೇಲೆ ಕಾಂಪೌಂಡ್ ಮೇಲೆ ಎಲ್ಲ ಇಟ್ಬಿಟ್ಟಿದೆ ದೀಪನ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಮನೆಯಲ್ಲೆಲ್ಲ ದೀಪ ಹಚ್ಚಿ ಇಟ್ಟು ದೇವಸ್ಥಾನಕ್ಕೆ ಹೋಗ್ತೀವಿ. ಅಂದರೆ ಕಾರ್ತಿಕ ಮಾಸದಲ್ಲಿ 1 ತಿಂಗಳು ಪೂರ್ತಿ ದೇವಸ್ಥಾನದಲ್ಲಿ ದೀಪ ಮಾಡ್ತಾರೆ. ದೀಪ ಅಂದರೆ 2 ಮನೆಯವರು ಸೇರಿಬಿಟ್ಟಿದೆ ದೀಪ ಹಚ್ಚಬೇಕಾಗುತ್ತೆ. ಅದೆಷ್ಟೋ ದೀಪ, 101 ದೀಪನೋ ಎಷ್ಟೋ ಇದೆ, ಅಷ್ಟು ದೀಪಗಳು ಹಚ್ಚಬೇಕಾಗುತ್ತೆ. ನಾನಿಲ್ಲಿ ಮನೆಯಲ್ಲೆಲ್ಲ ಪೂಜೆ ಮಾಡ್ಕೊಂಡು ದೀಪ ಹಚ್ಚಿಟ್ಬಿಟ್ಟಿದೆ. ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಬರ್ತೀವಿ. ಡೈಲಿ ಸಂಜೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಮುಗಿಯೋವರೆಗೂ ಡೈಲಿ ಸಂಜೆ 7:30ಗೆ ದೀಪ ಹಚ್ಚುತ್ತಾರೆ ದೇವಸ್ಥಾನದಲ್ಲಿ. ನಾವು ಹೋಗ್ಬಿಟ್ಟಿದ್ದೆ, ಪೂಜೆ ಮುಗಿಸ್ಕೊಬಂದು. ಇದು ಫ್ರೈಡೇ. ನಾನು ಗುರುವಾರ ಏನೂ ಲಾಗ್ ಮಾಡ್ಕೊಳಕ್ಕೆ ಹೋಗೋಕ್ಕಾಗಿಲ್ಲ. ಇದು ಫ್ರೈಡೇ ಒಂದು ಹಬ್ಬ ಇದೆ, ಹೊಸ್ತೊಡ್ಕೊಂಡ್ಬಿಟ್ಟಿದೆ. ಅಂದರೆ ಹೊಸ ಬೆಳೆ ಫಸ್ಟ್ ಊಟ ಮಾಡೋದು, ಆಮೇಲೆ ಹಿರಿಯರಿಗೆ ಊಟ ಹಾಕೋದು ಅಂದ್ಬಿಟ್ಟಿದೆ ಮಾಡ್ತಾರೆ. ಇದು ಭತ್ತ, ಅಂದರೆ ಇದು ಈ ಸರಿ ಹೊಸ ಭತ್ತ ಬರುತ್ತಲ್ಲ, ಅದನ್ನು ಹೋಗಿ ಗದ್ದೆಗೆ ಹೋಗಿ ಪೂಜೆ ಬೆಳಗ್ಗೆನೇ ಹೋಗಬೇಕು. ಹೋಗಿ ಪೂಜೆ ಮಾಡಿಕೊಂಡು 5 ಕದ್ರು ಭತ್ತ ಕೊಯ್ಕೊಂಡು ಬರ್ತಾರೆ. ಬಂದುಬಿಟ್ಟಿದೆ, ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಆಮೇಲೆ ಸ್ವಲ್ಪ ಹಳೇದು ಅಕ್ಕಿ ಹಾಕ್ಬಿಟ್ಟಿದೆ, ಬೇಯಿಸಿ ಹಾಲು ಪಾಯಸ ಅಂದ್ಬಿಟ್ಟಿದೆ ಮಾಡ್ತಾರೆ. ಅಮ್ಮ ಬೆಳಗ್ಗೆ ಉಪ್ಪಿಟ್ಟು ಮಾಡಿದರು. ನಾಷ್ಟ ಮಾಡಿ ಮುಗಿಸ್ಕೊಂಡು ಇವಾಗ ನಾನಿಲ್ಲಿ ನೋಡಿ ಭತ್ತ ತಗೊಬಂದಿದ್ನಲ್ಲ ನನ್ನ ತಮ್ಮ, ಆ ಭತ್ತನ ಬಿಡಿಸ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಸಿಪ್ಪೆ ಎಲ್ಲ ಬಿಡಿಸಿದ್ರೆ ಒಳಗಡೆ ಅಕ್ಕಿ ಸಿಗುತ್ತೆ. ಅದು ಈ ರೀತಿ ಹಾಲು ಪಾಯಸ ಅಂದ್ಬಿಟ್ಟಿದೆ ಮಾಡ್ಕೊಳ್ತೀವಿ. ಅದಕ್ಕೊಂದು ಸ್ವಲ್ಪ ಅಕ್ಕಿ ಮಿಕ್ಸ್ ಮಾಡಿಬಿಟ್ಟಿದೆ. ಹಾಲು ಪಾಯಸ ಮಾಡಿಕೊಂಡು ಅನ್ನ, ಸಾರು, ಪಲ್ಯ, 2 ಥರ ಪಲ್ಯ, ಕೋಸಂಬರಿ, ಒಬ್ಬಟ್ಟು, ಹಾಲು ಪಾಯಸ, ಬುತ್ತಿ, ಇಷ್ಟು ಅಡುಗೆ ಮಾಡ್ಕೊಂಡ್ಬಿಟ್ಟಿದೆ. ಶುಕ್ರವಾರದ ಹಬ್ಬ ಮಾಡ್ಕೊಂಡ್ವಿ. ಊಟ ಎಲ್ಲ ಅಂದರೆ ಇಲ್ಲಿ ಕೆರ್ಕೂಲು ಅಂದ್ಬಿಟ್ಟಿದೆ ಮಾಡಿರ್ತೀವಲ್ಲ, ಅದು 2 ಉಂಡೆ ಮಾಡಿ ಈ ರೀತಿ ಇದಕ್ಕೂ ನೈವೇದ್ಯ ಮಾಡಬೇಕು. ಅಲ್ಲೂ ಪೂಜೆ ಮಾಡ್ಕೊಬಂದಿದ್ದಾಯಿತು. ಇವಾಗ ತಿರ್ಸೆ ಕಲ್ಲಿಗೆ, ಅಕ್ಕಿ ಪಾತ್ರೆಗೆ, ಒಲೆಗೆ, ತೆಂಗಿನ ಮರಕ್ಕೆ ಎಲ್ಲಕ್ಕೂ ಈ ರೀತಿ ಪೂಜೆ ಮಾಡಿ ನೈವೇದ್ಯ ಮಾಡ್ಕೋಬೇಕು. ನಾವೇನು ಅಡುಗೆ ಮಾಡಿರ್ತೀವಿ ಅದು ಒಂದು ನೈವೇದ್ಯ ತಗೊಂಡು ಎಲ್ಲಕ್ಕೂ ಪೂಜೆ ಮಾಡ್ಕೊಂಬರ್ಬೇಕು. ಇದು ಸ್ಯಾಟರ್ಡೆ ನಾವೇ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ, ದೀಪ ಹಚ್ಚೋದು ಇಟ್ಕೊಂಡಿದ್ದೀವಿ. ನಾವಿನ್ನು ಸಂಡೇ ಊರಿಗೆ ಬರಬೇಕಲ್ವ, ಅದಕ್ಕೆ ಅಮ್ಮ ನೀವು ಹೋಗೋದ್ರೊಳಗೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟಿದೆ ಅಂದರು. ಸರಿ ಆಯಿತು ಅಂದ್ಬಿಟ್ಟಿದೆ. ನಾವೇ ಪೂಜೆ ಮಾಡಿದ್ವಿ ಅವತ್ತು. ನೆಕ್ಸ್ಟು ಸಂಡೇ ಊರಿಗೆ ಬರಬೇಕು. 1 ವಾರ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಿಲ್ಲ, ಎಷ್ಟು ಬೇಗ ಮುಗ್ದೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಹಬ್ಬ ಅಂತೂ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ತುಂಬ ಖುಷಿ ಆಯಿತು ಅಮ್ಮ ಮನೆಗೆ ಹೋಗಿ ಹಬ್ಬ ಮಾಡಿದ್ದನ್ನು. ಯಾರೆಲ್ಲ ನೀವು ವಿಡಿಯೋ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ, ಒಂದು ಲೈಕ್ ಕೊಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಯಾರೆಲ್ಲ ದೀಪಾವಳಿ ಹಬ್ಬನ ಗ್ರ್ಯಾಂಡಾಗಿ ಆಚರಣೆ ಮಾಡಿದ್ರು ಎಂಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ನಾವಿನ್ನು ನೆಕ್ಸ್ಟ್ ಬೆಂಗಳೂರಿಗೆ ಬರೋ ಟೈಮ್ ಬಂದೇ ಹೋಯಿತು. 1 ವಾರ ಹೇಗೆ ಕಳೀತು ಅಂತ ಗೊತ್ತಾಗಿಲ್ಲ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಟೇಕ್ ಕೇರ್, ಬಾಯ್.